ಅಪ್ಪ ನನಗೆ ಬೇರೆ ವಯಸ್ಸಾಯ್ತು, ಸಾಲ್ಗಾರ್ ಬೇರೆ ಡೈಲಿ ಮನೆ ಹತ್ರ ಬರ್ತಿದ್ದಾರೆ. ಇನ್ನು ಎಷ್ಟು ದಿನಪ್ಪ ನೀನು ಓದಿಸೋದು? ಅಪ್ಪ ನೀನೇನು ಭಯ ಪಡಬೇಡಪ್ಪ, ಹೆಂಗಿದ್ರು ಕೂಡ ಇಂಜಿನಿಯರಿಂಗ್ ಮುಗೀತಲ್ವಾ, ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಕೆಲಸ ಹುಡುಕಿ ಪ್ರತಿ ತಿಂಗಳು ನಿಮ್ಗೆ ಅಮೌಂಟ್ ಕಳಿಸ್ತೀನಿ. ಆ ಅಮೌಂಟಿಂದ ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ಕೊಳ್ಳೋಣಪ್ಪ. ಹೋಗ್ಬಿಟ್ಟು ಬರ್ತೀನಿ ಅಪ್ಪ. 1 week later. ಕೆಲಸ ಸಿಗ್ತೇನಪ್ಪ? ಇಲ್ಲ ಅಪ್ಪ, ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಹಿಂದಿ ಗೊತ್ತಿರ್ಬೇಕಂತಪ್ಪ. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೂ ಕೂಡ ಎಲ್ಲೂ ಕೆಲಸ ಕೊಟ್ಟಿಲ್ಲ. ತೆಲುಗು ಮ್ಯಾನೇಜರ್ಗಳು ತೆಲುಗು ಅವ್ರನ್ನೇ ಸೇರಿಸ್ಕೊಳ್ತಾವ್ರೆ, ಹಿಂದಿ ಮ್ಯಾನೇಜರ್ಗಳು ಹಿಂದಿ ಅವ್ರನ್ನೇ ಸೇರಿಸ್ಕೊಳ್ತಾವ್ರೆ. ಇವಾಗ ಬೆಂಗಳೂರು ಕನ್ನಡಿಗರ ಕೈಯಲ್ಲಿಲ್ಲ ಅಪ್ಪ, ಕನ್ನಡಿಗರಿಗೆ ಬೆಲೆನೇ ಇಲ್ಲ ಬೆಂಗಳೂರಲ್ಲಿ. ಅಪ್ಪ ಕ್ಷಮಿಸ್ಬಿಡು ಅಪ್ಪ, ಇಲ್ಲೇನೋ ಗಾರೆ ಕೆಲಸನೋ ಅಥವಾ ಏನಾದರೂ ಕೆಲಸ ಮಾಡಿಕೊಂಡು ಆ ಕೊಟ್ಟು ಜೀವನ ನಡೆಸ್ಬೇಡ. ಅಲ್ಲಪ್ಪ, ನೀನು ಗಾರೆ ಕೆಲಸ ಮಾಡೋದಕ್ಕ ಇರೋ ಜಮೀನೆಲ್ಲ ಮಾರ್ಬಿಟ್ಟು ನಿನ್ನ ಇಂಜಿನಿಯರಿಂಗ್ ಓದಿಸಿದ್ದು. ಬೇರೆ ರಾಜ್ಯಗಳಲ್ಲಿ ಅವ್ರವ್ರ ಭಾಷೆಗಳಲ್ಲಿ ಮಾತಾಡ್ತಿದ್ರಪ್ಪ, ಆದರೆ ನಮ್ಮ ಕನ್ನಡಿಗರು ಯಾವ ಭಾಷೆ ಮಾತಾಡ್ತಾರೋ ಅದರಲ್ಲೇ ಮಾತಾಡ್ತಿದ್ರು. ಅದಕ್ಕೆ ಇವಾಗ ಬೆಂಗಳೂರಲ್ಲಿ ಕಾಮನ್ ಲ್ಯಾಂಗ್ವೇಜ್ ಅನ್ನೋದು ಹಿಂದಿ ಆಗೈತಪ್ಪ. ಅದಕ್ಕೋಸ್ಕರ ಹಿಂದಿ ಗೊತ್ತಿರೋರು ಮಾತ್ರ ಕೆಲಸ ಕೊಡ್ತಾವ್ರೆ. ನಮ್ಮ ಕನ್ನಡಿಗರು ಅವಾಗಲೇ ಎಲ್ಲರ ಜೊತೆ ಕೂಡ ಕನ್ನಡ ಮಾತಾಡಿದ್ರೆ ಅವಾಗ ಎಲ್ಲ ಕಂಪ್ನಿಗಳು ಕೂಡ ಕನ್ನಡ ಗೊತ್ತಿರೋರಿಗೆ ಕೆಲಸ ಕೊಡ್ತಿದ್ರು ಅಪ್ಪ. ಆದರೆ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೀನಿ, ಇನ್ಮುಂದೆ ಆದರೂ ದಯವಿಟ್ಟು ಎಲ್ಲ ಕಡೆ ಕನ್ನಡ ಮಾತಾಡಿ.